ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ ಕೊಲೆಯಾಗಿ ನಾಳೆ 14ಕ್ಕೆ 2 ತಿಂಗಳು ಆಗ್ತಾ ಬಂತು. ಆದ್ರೆ ಇಲ್ಲಿ ನಾವು ಪೊಲೀಸರ ಬೇಜವಾಬ್ದಾರಿ ಅನ್ನಬೇಕು ಅಥವಾ ಕುಟುಂಬದ ಬೇಜವಾಬ್ದಾರಿತನ ಅನ್ನಬೇಕು ಅಥವಾ ಪೊಲೀಸರ ನಿರ್ಲಕ್ಷ್ಯತನ ಅನ್ನಬೇಕು ಅಥವಾ ಕುಟುಂಬದವರ ನಿರ್ಲಕ್ಷ್ಯತನ ಅನ್ನಬೇಕು ಅನ್ನೋದನ್ನು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗಿಬಿಡ್ತದೆ. ಯಾಕಂದರೆ ಈ ಪ್ರಕರಣ ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಊಹಾಪೋಹಗಳು ಜಾಸ್ತಿ ಇರ್ತಾವೆ, ಸಂಶಯಾತ್ಮಕ ದೃಷ್ಟಿ ಬೇರೆ ಬೇರೆ ಥರ ಇರ್ತದೆ. ಆದರೆ ಕುಟುಂಬದ ನಿರ್ಲಕ್ಷ್ಯತನ ನನಗಂತೂ ವೈಯಕ್ತಿಕವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಿನ್ನೆ ಸುಮಂತನ ತಂದೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ಒಂದು ಫೋನ್ ಕಾಲನ್ನು ಮಾತಾಡಿರ್ತಕ್ಕಂಥದ್ದನ್ನು ಆಲಿಸಿದರೆ ಈ ಒಂದು ಸುಮಂತನ ಪ್ರಕರಣ 101% ಕ್ಲೋಸ್ ಆಗೋ ಸಾಧ್ಯತೆ ಭಾಳ ಅದ. ಕೊಲೆಗಾರ ಸಿಗದೆ ಇದು ಕ್ಲೋಸ್ ಆಗೋ ಸಾಧ್ಯತೆ ಭಾಳ ಅದ. ಯಾಕಪ್ಪ ಅಂದ್ರೆ ಸುಮಂತನ ತಂದೆ ನಿನ್ನೆ ಏನು ಹೇಳ್ತಾರಪ್ಪ ಅಂದ್ರೆ, ಹೌದು ಇಲ್ಲಿವರೆಗೂ ಕೂಡ ಕೊಲೆಗಾರ ಸಿಗ್ತಾ ಇಲ್ಲ ಅನ್ನೋದನ್ನು ಪೊಲೀಸರು ಇವ್ರ ಮುಂದೆ ಹೇಳಿದಾರಂತ. ಸುಬ್ರಹ್ಮಣ್ಯಂ ಅವ್ರ ಹತ್ರ ಕೊಲೆಗಾರ ಸಿಗ್ತಾ ಇಲ್ಲ ಅಂದರೆ ಇದರ ಅರ್ಥ ಏನು? ಕೊಲೆಗಾರ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಮನ್ಯಾಗ ಏನು ಮಾಡ್ತಾ ಇದ್ದೀರಿ? ಅಡಿಕೆ ತೋಟಕ್ಕೆ ನೀರು ಬಿಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ ನೀವು? ಧರಣಿ ಯಾಕೆ ಕೂತ್ಕೊಳ್ತಾ ಇಲ್ಲ? ಶಾಲಾ ಶಿಕ್ಷಕರನ್ನ ಕರ್ಕೊಂಡು ಹೋರಾಟಕ್ಕೆ ಯಾಕೆ ಇಳಿತಾ ಇಲ್ಲ? ಇಲ್ಲ ಹೋರಾಟಗಾರರ ಕರೆದು ಹೋರಾಟಕ್ಕೆ ನೀವು ಯಾಕೆ ಇಳಿತಾ ಇಲ್ಲ? ಅವ್ರು ಹೇಳ್ತಾರೆ, ಹಂಗೆ ದಿನಕ್ಕೊಂದೊಂದು ಹೇಳಿಕೆಗಳನ್ನ ಹೇಳ್ತಾರೆ. ಆದ್ರೆ ನಿಮಗೆ ನಾಚಿಕೆ ಬರಂಗಿಲ್ಲ ಸುಬ್ರಹ್ಮಣ್ಯಂ ಅವರೇ. ನೀವು ಅವತ್ತು ಹೇಳಿದ್ರಿ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ನವರು ಆ ರೀತಿ ಮಾತಾಡ್ತಾ ಇದ್ದಾರೆ, ಆ ರೀತಿ ಅವರು ಕೂಡ ಮಾತಾಡಬಾರ್ದು. ಮತ್ತೊಂದು ಚಾನೆಲ್ದವರು ಅವರು ಆ ರೀತಿ ಮಾತಾಡ್ತಾ ಇದ್ದಾರೆ, ಅವರು ಆ ರೀತಿ ಮಾತಾಡಬಾರ್ದು. ಇನ್ನೇನು ನೋಡ್ತಾ ಇರಿ 8 ದಿನಗಳಲ್ಲಿ ಪೊಲೀಸರು ಕೊಲೆಗಾರರನ್ನ ಹಿಡಿತಾರೆ ಅನ್ನೋ ನಂಬಿಕೆ ನನಗದತ್ತಂದು ಹೇಳ್ಕೊತ ಬಂದಿರಲ್ಲ. ಇದ್ರ ಉದ್ದೇಶ ಏನಿತ್ತು? ಹಿಂದಿನ ಉದ್ದೇಶ ಅಂದ್ರೆ ಕೊಲೆಗಾರ ಎಲ್ಲ ತನ್ನ ಸಾಕ್ಷಿಗಳನ್ನು ನಾಶ ಮಾಡಲಿ, ಆಮೇಲೆ ನಾವು ತನಿಖೆಗಾಗಿ ಹೋರಾಟವನ್ನು ಮಾಡೋಣ, ಸುಮಂತ್ರಿಗಾಗಿ ನ್ಯಾಯ ಸಿಗಲಿ ತಂದು ಅವಾಗ ಹೋರಾಟ ಮಾಡೋಣ ಏನಾದರೂ ಪ್ಲಾನ್ ಅದು ಇತ್ತೆ ನಿಮ್ಮದು? ಪ್ರಾರಂಭದಲ್ಲಿನ ಇದರ ಬಗ್ಗೆ ಹೋರಾಟ ಮಾಡಿದ್ದ. ಆದ್ರೆ ಪ್ರಾರಂಭದಲ್ಲಿನ ಎಲ್ಲರ ಹೇಳಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಇದೇ ರೀತಿ ನೀವು ಹೋರಾಟವನ್ನು ಮಾಡಿರ್ತಂದು ಪೊಲೀಸರ ಮೇಲೆ ಒತ್ತಾಯ ಹಾಕಿದ್ದಾಗಿದ್ರೆ ಸುಮಂತ್ರಿಗೆ ನ್ಯಾಯ ಅವತ್ತನ ಸಿಕ್ಬಿಡ್ತಾ ಇತ್ತು. ಆದರೆ ನಿಮ್ಮ ಒಂದು ನಿರ್ಲಕ್ಷ್ಯತನದಿಂದ, ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ನೀವು ಸುಮಂತನ ಕೇಸನ್ನು ಹಳ್ಳ ಹಿಡಿಸ್ತಕ್ಕಂಥ ಪ್ರಯತ್ನವನ್ನ ಕುಟುಂಬಸ್ಥರೇ ಮಾಡ್ತಾ ಇದ್ದೀರಿ. ನೀವು ಕೊಲೆಗಾರರು ನೀವೇ ಕೊಲೆ ಮಾಡಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಇರ್ಬೋದು, ಆದ್ರೆ ತನಿಖೆಗೆ ನೀವು ಕೂಡ ಒಳಪಡ್ತೀರಿ. ಅದನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸಕ್ಕೆ ನೀವು ಇಳಿಬೇಕಾಗಿತ್ತು. ಮತ್ತೆ ಮುಂದುವರೆದು ಸುಮಂತನ ತಂದೆಯವರು ಏನು ಹೇಳ್ತಾರಪ್ಪ ಅಂದ್ರೆ, ಸರಿಯಾಗಿ ಕೇಳ್ರಿ. ಸುಮಂತನ ತಂದೆಯವರು ಏನು ಹೇಳ್ತಾರಪ್ಪ ಅಂದ್ರೆ, ಪೊಲೀಸರು ಬರ್ತಾ ಇದ್ದಾರೆ ನಮ್ಮ ಮನೆಗೆ, 5-6 ದಿನಕ್ಕೆ ಒಂದು ಸರಿ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ? ಇಲ್ಲ ಬೇರೆ 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 ಪೊಲೀಸರು ಬರ್ತಾ ಇದ್ದಾರೆ, ನಮ್ಮಲ್ಲಿ ಕೇಳ್ತಾರ ಹೋಗ್ತಾರ, ಮತ್ತು ಯಾವುದೇ ರೀತಿಯಾದ ಸಾಕ್ಷಿ ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಹೋಗ್ತಾ ಇದ್ದಾರೆ. ಹೌದು, ಅವರಿಗೆ ಗೃಹ ಸಚಿವರು ಹೇಳಿದಾರ ತನಿಖೆಯನ್ನು ಆದಷ್ಟು ಬೇಗ ಮುಗಿಸಿರ್ತಂದ, ಮತ್ತು ಅವ್ರು ಮ್ಯಾಗ ಬರ್ತಾರೆ, ಚಾ ಕುಡಿತಾರೆ, ಚುರುಮರಿ ತಿಂತಾರೆ, ಹೋಗ್ತಾರೆ. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ? ಆ ಪೊಲೀಸರಿಗೆ ನಿಮ್ಮಂಥ ಮಕ್ಕಳು 10 ಸಿಗ್ತಾವ. ಕೊಲೆ ಆಗಿರ್ತಕ್ಕಂಥ 10 ಮಕ್ಕಳ ತನಿಖೆಯನ್ನು ಮಾಡಿ ರಿಪೋರ್ಟಲ್ಲಿ ಹಾಕಿ ಕ್ಲೋಸ್ ಅನ್ನು ಮಾಡಿರ್ತಕ್ಕಂಥ ಬೆಳ್ತಂಗಡಿ ಪೊಲೀಸರಲ್ಲಿ ನಿಮ್ಮ ಕಣ್ಣ ಮುಂದೆ ಇರಬೇಕಾದ್ರೆ ನಿಮಗೆ ಮಗ ಒಬ್ಬನ, ಅವ್ರಿಗೆ 10 ಜನ ಆದ್ರೆ ನಿಮಗೆ ನಿಮ್ಮ ಮಗ ಒಬ್ಬನಲ್ಲ. ಅವನಿಗೆ ನೀವು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಮುಂದುವರೆದು ಸುಬ್ರಹ್ಮಣ್ಯ ಮತ್ತೊಂದು ಮಾತು ಹೇಳ್ತಾರ, ಹೌದು ಅಪರಿಚಿತ ವ್ಯಕ್ತಿ ಬಂದಿದ್ದು ನಿಜ, ಅಪರಿಚಿತ ವ್ಯಕ್ತಿ ಬಂದಿದ್ದು ನಿಜ, ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಮಾತ್ರ ಕ್ಯಾಮ್ರಾದಲ್ಲಿ ಕಾಣ್ತದೆ, ಕೇವಲ ಲೈಟ್ ಮಾತ್ರ ಕಾಣ್ತದ ತಂದಾಗ ನೀವು ಅವರನ್ನು ನೋಡಿದ್ರಿ ಏನೋ ಅನ್ನೋ ಪ್ರಶ್ನೆ ಬರ್ತದೆ. ಅಲ್ಲಿ CCTV ಕ್ಯಾಮ್ರಾವನ್ನು ನೀವು ಚೆಕ್ ಮಾಡಿದ್ರೇನಾ, ನೋಡಿದ್ರೇನ ಕೇಳಿದಾಗ ಎಷ್ಟು ಬೇಜವಾಬ್ದಾರಿತನದಿಂದ ಹೇಳ್ತಾರಪ್ಪ ಅಂದ್ರೆ ಇವರು ಸುಮಂತನ ತಂದೆ ಸುಬ್ರಹ್ಮಣ್ಯಂ ಅವರು, ನಾನು CCTV ಕ್ಯಾಮ್ರಾವನ್ನು ನೋಡಿಲ್ಲ ಅಂದ್ರೆ ಒಬ್ಬ ತಂದೆಯಾಗಿ ಸುಮಂತನ ಕೊಲೆ ಆದ ದಿನ ಅವನ ಒಂದು ಬಾಡಿ ಏನು ಆ ಕೆರೆ ಪಕ್ಕದಲ್ಲಿತ್ತಲ್ಲ ಅದನ್ನು ಕೂಡ ನೋಡಿಲ್ಲ ಅಂತ ಹೇಳಿದಿರಿ ನೀವು. ನಾನು ಬೇರೆ ದೂರ ಇದ್ದೆ, ನಾನು ಅಲ್ಲಿ ನೋಡಿಲ್ಲ, ಎಲ್ಲೆಲ್ಲಿ ಗಾಯ ಆಗಿತ್ತು ಅನ್ನೋದನ್ನು ನಾನು ನೋಡಿಲ್ಲ ಅಂತಂದ್ರೆ ನೀವು ಒಬ್ಬ ತಂದೆಯಾಗಿ ಹೇಳ್ತೀರಿ. ಆ CCTV ಕ್ಯಾಮ್ರಾವನ್ನು ನಾನು ನೋಡಿಲ್ಲ ಅಂತ ಒಬ್ಬ ತಂದೆಯಾಗಿ ಹೇಳ್ತೀರಿ. ಇದರ ಹಿಂದೆ ನಿಮ್ಮ ಉದ್ದೇಶ ಏನಾಗಿತ್ತು? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ನಿಮ್ಮದು? ಇದನ್ನೇ ಎಲ್ಲ ನೋಡಿದಾಗ ಇಡೀ ಕರ್ನಾಟಕ ಜನತೆ ಮಾತಾಡೋ ಸಹಜದ,
ಮನೆಯಲ್ಲೇ ಕೊಲೆ ಆಗಿರಬೇಕು ಅನ್ನೋದು. ಹೌದು, ನೀವು ಬಾಡಿ ಕೂಡ ನೋಡಲಿಲ್ಲ, CCTV ಕ್ಯಾಮ್ರಾ ಕೂಡ ನೋಡ್ತಾ ಇಲ್ಲ. ಆಮೇಲೆ ಪೊಲೀಸರು ಬಂದು ಹೇಳ್ಯಾರ ಎಂತಲ್ಲಿ ನಿಮ್ಗೆ ಕೊಲೆಗಾರ ಸಿಗ್ತಾ ಇಲ್ಲ. ಆದರೂ ಕೂಡ ನೀವು ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು, ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಅನ್ನೋ ಮನೋಭಾವನೆ ನಿಮ್ಮಲ್ಲೇ ಇಲ್ಲ ಅಂದ್ರೆ ಇದರ ಉದ್ದೇಶ ಏನು? ಮತ್ತು ಮುಂದುವರೆದು ಏನು ಹೇಳ್ತಾರಪ್ಪ ಅಂದ್ರೆ, ಸುಮಂತನ ತಂದೆ ಸುಬ್ರಹ್ಮಣ್ಯಂ, ಸುಮಂತನ ಗೆಳೆಯರು ಈಗ ಮನೆ ಕಡೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕಾಗ್ತದ. ಸುಮಂತನ ಗೆಳೆಯರನ್ನ ಕೂಡ ತನಿಖೆ ಮಾಡ್ರಿ ಅಂತ ನಾನು ಹೇಳಿದ್ದೀನಿ. ಸುಮಂತನ ತಂದೆ ತಾಯಿ ಎಲ್ಲರೂ ಕೂಡ ಮನೆಯವರನ್ನ ಸರಿಯಾಗಿ ತನಿಖೆ ಮಾಡಬೇಕಂತ ಹೇಳಿದ್ದೇನೆ ನಾನು. ಅಕ್ಕಪಕ್ಕದ ಜನರನ್ನು ಕೂಡ ಸರಿಯಾಗಿ ತನಿಖೆ ಮಾಡಬೇಕು. ಅವ್ರು ತನಿಖೆ ಮಾಡ್ತಾ ಇಲ್ಲ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮತ್ತೊಂದು ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರೀ. ಇವರು ಸುಮಂತ್ ಸತ್ತಾಗ ಆ ಕಲ್ಲಿನ ಮೇಲೆ ರಕ್ತದ ಹನಿಗಳು ಬಿದ್ದಿದ್ವಲ್ಲ, ಅದು ಕೂಡ ಸಾಕ್ಷಿಗೆ ಒಂದು ಬಲ ಕೊಡ್ತಾ ಇತ್ತು. ಅದನ್ನು ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಕಲ್ಲು ಸ್ವಚ್ಛ ತೊಳೆದ ಅಲ್ಲಿ ಹೋಗಿ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಬಂದ್ರಲ್ಲ, ಆ ಪೂಜೆ ಮಾಡಕ್ಕೆ ಹಚ್ಚಿರ್ತಕ್ಕಂಥ ಸ್ವಾಮಿ ಅವನ ಮೊದಲು ಜಗ್ಗಿ ತಂಗ್ಬರಿ ಇಲ್ಲಿ ಹೊರಗಡೆ. ಅವ್ಗೆ ಯಾರಾದರೂ ಹೇಳಿದಾರೋ ಅದನ್ನ? ಆ ಕಲ್ಲು ತೊಳೆದು ಪೂಜೆ ಮಾಡ್ರಂತ ಹೇಳ್ಯಾನಂದ್ರೆ, ಆ ಹುಲ್ಲಿನ ಮೇಲೆ ರಕ್ತದ ಹನಿಗಳು ಬಿದ್ದಿತ್ತಲ್ಲ, ಆ ಹುಲ್ಲು ತೊಳೆದು ಯಾಕೆ ಪೂಜೆ ಮಾಡ್ತಾ ಹೇಳಿಲ್ಲ ಆ ಸ್ವಾಮಿ? ಕಲ್ಲು ತೊಳೆದು ಅಷ್ಟ ಪೂಜೆ ಮಾಡ್ತಾ ಹೇಳ್ಯಾನ ಅವನು. ಅಂದ್ರೆ ಸಾಕ್ಷಿಯನ್ನ ಯಾವ ರೀತಿ ನಾಶ ಮಾಡ್ಬೇಕನ್ನೋದನ್ನ ಅಲ್ಲಿರ್ತಕ್ಕಂಥ ಜನ ಭಾಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ರೀ, ಭಾಳ ಚಂದ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸುಮಂತನ ತಂದೆ ಎಷ್ಟು ನಿರ್ಲಜ್ಜೆಗೇಡಿತನ ಹೇಳ್ತಾರಪ್ಪ ಅಂದ್ರೆ, ಅವರೇ ಹೇಳ್ತಾರೆ ಸುಮಂತನ ತಂದೆ, ಅಪರಿಚಿತ ವ್ಯಕ್ತಿ ಇಲ್ಲಿ ಬರೋ ಉದ್ದೇಶ ಆದರೂ ಏನು, ಕೊಲೆ ಮಾಡೋ ಉದ್ದೇಶ ಆದರೂ ಏನು ಅನ್ನೋ ಪ್ರಶ್ನೆಯಾಗಿನೇ ಉಳಿದಂತ ಹೇಳ್ತಾರೆ ಸುಬ್ರಹ್ಮಣ್ಯಂ ಅವರು. ಅಂದ್ರೆ ಇವರಿಗೆ ನೋಡಬೇಕು, ಇಲ್ಲ ಬಹುಶಃ ಇರಬಹುದೇನೋ, ಅವ್ರ ಉದ್ದೇಶ ಏನಾಗಿತ್ತು, ಇಂಥ ಕೆಲವೊಂದಿಷ್ಟು ಸಿಲ್ಲಿ ಮಾತುಗಳನ್ನು ಮಾತಾಡೋದ್ರ ಹೊರತಾಗಿ, ಹೌದು ಯಾಕೆ ಮಾಡಿರಬಾರ್ದು ಕೊಲೆ, ಇವನು ಅಪರಿಚಿತ ವ್ಯಕ್ತಿ ಯಾಕೆ ಮಾಡಿರಬಾರ್ದು ಅನ್ನೋ ಮಾತನ್ನ ಹೇಳ್ತಾರಪ್ಪ ಅಂದ್ರೆ, ಇವರು ಅಪರಿಚಿತ ವ್ಯಕ್ತಿಯೂ ಕೂಡ ಸಪೋರ್ಟೆಡ್ ಆಗಿ ನಿಂತಾಗಾಯ್ತು. ಹಾಗಾದ್ರೆ ಕೊಲೆಗಾರ ಸಿಗ್ತಾನೆ ಹೆಂಗ? ಇವರು ಪೊಲೀಸರಿಗೆ ಸಪೋರ್ಟೆಡ್ ಆಗಿ ನಿಂತರು, ಅಪರಿಚಿತರಿಗೆ ಸಪೋರ್ಟ್ ಆಗಿ ನಿಂತರು, ಅಂದ್ರೆ ಕೊಲೆಗಾರರಿಗೆ ಸಪೋರ್ಟ್ ಆಗಿ ನಿಂತರು. ಯಾರು ಹೋರಾಟ ಮಾಡ್ತಾರಲ್ಲ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡೋದಕ್ಕೆ ಸುಮಂತನ ತಂದೆ ಪ್ರಾರಂಭ ಮಾಡಿಬಿಟ್ರು. ಹಾಗಾದ್ರೆ ಸುಮಂತನಿಗೆ ನ್ಯಾಯ ಕೊಡಿಸೋರು ಯಾರು ಕೊಡಿಸೋರು? ಸುಮಂತನ ತಂದೆಯವರಿಗೆ ನಾನು ಕೇಳೋ ಪ್ರಶ್ನೆ ಒಂದಲ್ಲ, ಅವತ್ತಿನ ದಿನ ಕ್ರಿಕೆಟ್ ಏನು ಆಡಿದ್ರಲ್ಲ, ಆ ಬ್ಯಾಟ್ ಎಲ್ಲಿ ಹೋಯ್ತು? ಆ ಬ್ಯಾಟ್ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಆ ಬ್ಯಾಟ್ ಎಲ್ಲಿದ? ಸುಮಂತನ ತಂದೆ ನಿಮ್ಮ ಈ ಒಂದು ಬೇಜವಾಬ್ದಾರಿತನ, ನಿರ್ಲಜ್ಜಿಗೇಡಿತನ ಇದೇನದಲ್ಲ, ಇದು ಯಾವುದೂ ಕೂಡ ಸುಮಂತನ ಕೊಲೆಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿ ಸಂಶಯ ಗಾಢವಾಗಿ ಕುಟುಂಬಸ್ಥರ ಮೇಲೆ ಬರ್ತಾ ಇದೆ. ಯಾಕಂದರೆ ಎಲ್ಲೂ ಕೂಡ ನೀವು ಡೌಟ್ ಪಡ್ಡಿಲ್ಲ, ಎಲ್ಲೂ ಹೋರಾಟಕ್ಕೆ ಇಳಿತಾ ಇಲ್ಲ. ನೀವು ಹರೀಶ್ ಪೂಂಜಾನ ಕಾಚಾ ಹಿಡ್ಕೊಂಡು ತಿರುಗಾಡೋದು ಬಿಟ್ಟರೆ ಬೇರೆ ನಿಮಗೇನು ಕೆಲಸ ಇಲ್ಲ. ಅವನು ಇಲೆಕ್ಷನ್ ಗಿಮಿಕ್ ಮಾಡ್ಕೊತ ಅವನು ತಿರುಗಾಡ್ತಾನೆ. ನೀವೇನಪ್ಪ ಅಂದ್ರೆ ನಿಮ್ಮ ಮಗನನ್ನು ಮಣ್ಣು ಕೊಟ್ಟು ಆರಾಮಾಗಿ ಮನ್ಯಾಗ ಕೂತ್ಕೊಂಡು ಬಿಟ್ಟಿದ್ದೀರಿ. ಸುಮಂತನಿಗೆ ನ್ಯಾಯ ಕೊಡಿಸೋರು ಯಾರು? ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.